ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಪಡವಲಕಾಯಿ ಸಾಂಬಾರಿಗೆ ಆಗೋಷ್ಟು ದೊಡ್ಡದಾಗಿ ಬೆಳೆದಿತ್ತು. ಸೊ ಇದ್ರ ಜೊತೆಗೆ ಬೇರೆ ತರಕಾರಿಗಳನ್ನ ಮಿಕ್ಸ್ ಮಾಡಿ ಸಾಂಬಾರು ಮಾಡೋಣ ಅಂತ ಹೇಳಿ ಪಡವಲಕಾಯಿನ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಅಮ್ಮ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಪಡವಲಕಾಯಿಗೆ ಒಂದು ವರ್ಟಿಕಲ್ ಆಗಿ ಚಪ್ರ ರೀತಿ ಮಾಡೋಣ ಅಂತ ಇದ್ದೀವಿ. ಹೇಗೆ ಮಾಡ್ತೀವಿ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಜನ ಕೇಳಿದ್ರಿ, ಹೇಗೆ ನೀವು ತರಕಾರಿ ಬಳ್ಳಿಗಳಿಗೆ ಚಪ್ರನ ಮಾಡ್ತೀರಾ ಅಂತ ಹೇಳಿ. ಕಡಿಮೆ ಜಾಗನ ಬಳಸ್ಕೊಂಡು ಯಾವ ರೀತಿ ಮಾಡಬಹುದು ಅಂತ ಇಲ್ಲಿ ತೋರಿಸ್ತೀನಿ. ಸೊ ಫಸ್ಟು ಬಳ್ಳಿನ ತೆಗೆದಿಟ್ಕೊಂಡು 2 ಮರದ ಕೋಲನ್ನು ಆಚೆ ಈಚೆ ನಿಲ್ಲಿಸ್ಕೊಂಡಿದ್ದೀವಿ. ಇದು ನಮ್ಮ ಮನೆ ಕಟ್ಟೋ ಟೈಮಲ್ಲಿ ಅದು ಅವರು ಕಟ್ಟೋದಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ಮರ. ಅದರಲ್ಲಿ 2 ಮರ ಇತ್ತು. ಅದನ್ನು ಹಾಗೆ ಕಂಬನ ಈ ರೀತಿ ಕೊಟ್ಕೊಂಡಿದ್ದೀವಿ. ಬಳ್ಳಿನ ಫಸ್ಟು ನೀಟಾಗಿ ಬಿಡಿಸಿ ಕೆಳಗಿಟ್ಕೊಂಡಿದ್ದೀವಿ. ಆ ರೀತಿ ಆಚೆ ಒಂದು ಈಚೆ ಒಂದು ಮರನ ಕೊಟ್ಕೊಂಡು ಒಂದು 3 ಹಲ್ಗೆ ಪೀಸು ಚಿಕ್ಕದು ಮರದ ಪೀಸ್ ಇದ್ದರೂ ಸಾಕು. ಅದರಿಂದನೇ ಇದನ್ನು ರೆಡಿ ಮಾಡ್ಕೊಳ್ಬಹುದು. ಬಳ್ಳಿನ ಫಸ್ಟ್ ತಗೊಂಡು ಆ ಕಡೆ ಸೈಡ್ಗೆ ಒಂದು, ಈ ಕಡೆ ಸೈಡ್ಗೆ ಒಂದು, ಲಿಟ್ರಲಿ ಏಣಿ ಥರ ಲ್ಯಾಡರ್ ನಾವೇನು ಇರುತ್ತಲ್ಲ ಅದೇ ಥರನೇ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇಲ್ಲಿ ನಾವು ಬಳಸಿರೋದು 2 ದೊಡ್ಡ ಮರದ ಕೋಲು, ಒಂದು 3-4 ಪೀಸು ಮರದ ಚಿಕ್ಕ ಚಿಕ್ಕ ಕೋಲುಗಳು ಮತ್ತು ಹಗ್ಗ. ಇಷ್ಟಿದ್ರೆ ಸಾಕು. ನೀಟಾಗಿ ಒಂದು ಚಪ್ರನ ನಾವು ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಜಾಗದಲ್ಲೇ ನಾವು ಚಪ್ರ ಮಾಡ್ಕೊಂಡ್ರೆ, ಆ ಗಿಡದ ಮೇಲೇನೆ ಚಪ್ರ ಮಾಡಿದ್ರೆ ಕೆಳಗಡೆ ಇರುವಂತಹ ಗಿಡಗಳಿಗೆ ಬಿಸಿಲು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ವರ್ಟಿಕಲ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು ಗೋಡೆಗೆ ಒರಗಿಸಿಟ್ರೆ ಸಾಕು, ಅದರಲ್ಲೇನೆ ಬಳ್ಳಿ ಹಬ್ಕೊಂಡು ಹೋಗುತ್ತೆ. ನಾವು ಎಷ್ಟು ಚೆನ್ನಾಗಿ ಬಳ್ಳಿನ ಟೈಟಾಗಿ ಕೊಡ್ತೀವಿ ಗಿಡಕ್ಕೆ, ಅಷ್ಟು ಚೆನ್ನಾಗಿ ಗಿಡ ಬೆಳ್ಕೊಂಡು ಹೋಗುತ್ತೆ. ನಾವು ಬರೀ ದಾರದಲ್ಲಿ ಕಟ್ಟಿಬಿಟ್ರೆ ಅದಕ್ಕೆ ಭಯ ಆಗತ್ತೆ. ಗಾಳಿಗೆ ಆ ಬಳ್ಳಿ ಅಲಗಾಡ್ದಂಗೂ ಕಾಯಿ ಬಿಡೋದು ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಈ ರೀತಿ ರೆಡಿ ಮಾಡಿಕೊಂಡು ಅದಕ್ಕೆ ಹಬ್ಸಿ ಬಿಟ್ಟರೆ ತುಂಬ ಸ್ಟ್ರೆಂತ್ ಆಗುತ್ತೆ. ಜೊತೆಗೆ ಜಾಸ್ತಿ ಕಾಯಿನ ಸಹ ನಾವು ಪಡ್ಕೊಳ್ಬೋದು. ಬಳ್ಳಿಗಳಿಗೆ ಈ ರೀತಿ ಒಂದು ಚಪ್ರ ಮಾಡೋದು ತುಂಬ ಅಗತ್ಯ ಇರುತ್ತೆ. ಜಾಗ ಇದ್ದವ್ರಿಗೆ ಇದೇನು ದೊಡ್ಡ ಮ್ಯಾಟ್ರೇ ಅಲ್ಲ. ಆದರೆ ಇರೋ ಸ್ವಲ್ಪನೇ ಜಾಗದಲ್ಲಿ ನಾವು ಮಾಡಬೇಕಾದಾಗ ಈ ರೀತಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗತ್ತೆ. ಟೋಟಲಾಗಿ ಹೀಗೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಬಳ್ಳಿನ ನೀಟಾಗಿ ಆಲ್ರೆಡಿ ಇದ್ದಿದ್ದ ಬಳ್ಳಿನ ಈ ರೀತಿ ಹಬ್ಸಿ ಬಿಟ್ಟಿದ್ದೀವಿ. ಈಗ ಈ ತೊಟ್ಟಿನಲ್ಲಿ ಎಲ್ಲೇ ಬಳ್ಳಿಗಳಿದ್ರೂ ಅದ್ರ ಥ್ರೂ, ಆ ಕೋಲಿನ ಥ್ರೂ ಹಬ್ಸಿ ಬಿಟ್ರೇ ಆ ಬಳ್ಳಿಗೆ ಹಬ್ಕೊಳ್ಳುತ್ತೆ. ಸ್ವಲ್ಪ ಬಳ್ಳಿ ಅಡ್ಜಸ್ಟ್ ಆಗಲಿ ತನಕ ನಾವೊಂಚೂರು ಕಟ್ಟಿ ಇಟ್ಟರೆ ಸಾಕು, ನೆಕ್ಸ್ಟು ಅದೇನೇ ಹಬ್ಕೊಳ್ಳುತ್ತೆ. ಈ ರೀತಿ ಒಂದು ಸ್ಟ್ರೆಂತ್ ಆಗಿರೋಂಥದ್ದು ಸಪೋರ್ಟು ನಾವು ಕೊಟ್ಟಾಗ ಕಾಯಿ ಚೆನ್ನಾಗಿ ಬಿಡುತ್ತೆ. ಬಳ್ಳಿಗೂ ಭಯ ಅನ್ನೋದು ಆಗೋದಿಲ್ಲ. ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು. ಹೆಚ್ಚೇನು ಜಾಗ ಬೇಕಾಗಲ್ಲ. ವರ್ಟಿಕಲ್ ಇರೋವಂಥ ಸ್ಪೇಸನ್ನು ನಾವು ಯೂಸ್ ಮಾಡ್ಕೊಂಡಂಗೆ ಆಗತ್ತೆ. ಟೋಟಲಾಗಿ ಹೀಗೆ ಬಂದಿದೆ. ಇದು ಆಫ್ಟರ್ 2 ಡೇಸ್ ವಿಡಿಯೋ ಇದು ನೋಡಿ. ಇವಾಗ ಬಳ್ಳಿ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಅದಕ್ಕೆ ಹೇಗೆ ಬೇಕೋ ಹಾಗೆ ಅದು ಹೊಂದಾಣಿಕೆ ಮಾಡಿಕೊಂಡು ಬೆಳ್ಕೊಂಡಿದೆ. ಕಾಯಿ ಎಲ್ಲ ಮುಂಚೆ ಕಟ್ಟದಂಗಿತ್ತು, ಈಗ ನೀಟಾಗಿ ಅದಕ್ಕೆ ಸೆಟ್ಟಾಗೋ ರೀತಿ ಮಾಡ್ಕೊಂಡಿದೆ. ಹೀಗೆ ಈ ಬಳ್ಳಿ ಅಲ್ಲ ಅಂದ್ರೂ ಬೇರೆ ಯಾವುದೇ ಬಳ್ಳಿನಾದ್ರೂ ನಾವು ಸ್ಟಾರ್ಟಿಂಗಲ್ಲಿ ಇಲ್ಲಿ ಎಲ್ಲೇ ನಟ್ರು, ಈ ತೊಟ್ಟಿನಲ್ಲಿ ಎಲ್ಲಿನೇ ನಟ್ರು ಅಲ್ಲಿಂದ ಈ ಕೋಲಿನ ಥ್ರೂ ಹೋಗಿ ಆ ಚಪ್ರಕ್ಕೆ ಬೆಳ್ಕೊಳ್ಳೋ ರೀತಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನಮಗೆ ಎಷ್ಟು ಅಗಲಕ್ಕೆ ಬೇಕೋ, ಎಷ್ಟು ದೊಡ್ಡಕ್ಕೆ ಬೇಕೋ ಈ ರೀತಿ ನಾವು ವರ್ಟಿಕಲ್ ಆಗಿ ಮಾಡಿಕೊಂಡ್ರೆ ಸ್ಪೇಸ್ ಕೂಡ ಸೇವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.